ಏಟ್ ಯಾವಾಗ ಬೀಳುತ್ತೋ ಈ ಹೆಣ್ಮಗಳಿಗೆ ಅನ್ನಿಸ್ತು ಯಾಕೋ ನಮ್ಮ ಅಪ್ಪ ಹೇಳ್ತಿದ್ದೆ ಸರಿ ಅಂತ. ಆದ್ರೆ ಏನ್ ಮಾಡೋದು, ಅಪ್ಪನೂ ಕಳ್ಕೊಂಡಂಗಾಯ್ತು, ನನ್ನ ಜೀವನ ಹಿಂಗಾಯ್ತು, ನನ್ನ ಗಣ್ಣೋ ಏನೂ ಕೇಳ್ತಿಲ್ಲ, ನಮ್ಮತ್ತೆ ರಾಕ್ಷಸಿ. ಅದಕ್ಕೆ ತೀರ್ಮಾನ ಮಾಡಿದ್ಲು ನಾನು ಬದುಕುದು ಬೇಡ ಅಂತ. ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಒಂದು ಪತ್ರ ಬರೆದ್ಲು, ಆತ್ಮಹತ್ಯೆ ಪತ್ರ. ನನ್ನ ಸಾವಿಗೆ ನಾನೇ ಕಾರಣ ಆಗ್ತಾ ಇದ್ದೀನಿ, ತಂದೆ ಮಾತು ಕೇಳದೆ ನಾನು ಈ ದುರಂತಕ್ಕೀಡು ಮಾಡ್ಕೊಂಡೆ, ಇವತ್ತು ನನ್ನ ಕಷ್ಟ ಯಾರಿಗೆ ಹೇಳನೆ, ಸತ್ತೋಗ್ಬೇಕಂತ ಲೆಟ್ರ್ ಬರೆದ್ಲು. ಎಲ್ಲ ಬರೆದ ಮೇಲೆ ಅನ್ನಿಸ್ತು ನಮ್ಮಪ್ಪನ ಕ್ಷಮೆ ಕೇಳ್ಬಿಟ್ಟು ಸಾಯ್ಬೇಕು ನಾನು, ಅವ್ನು ಬೇಡ ಅಂತಿದ್ದೆ ನಮ್ಮಪ್ಪ. ಅದಕ್ಕೆ ಮತ್ತೆ ಬಂದ್ಲು ಡಾಕ್ಟ್ರು ವೈದ್ಯರ ಹತ್ರ ಬಂದು ಕಾಲಿಗೆ ಬಿದ್ಲು, ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ. ಏನಕ್ಕೆ ಕ್ಷಮಿಸನವ, 18 ಆಗೋಗೋದಲ್ಲವ ನಿನಗೆ, ನಿನ್ನನ್ನು ಕ್ಷಮಿಸೋ ಅರ್ಹತೆನೂ ನನಗಿಲ್ಲ, ನಿನಗೆ ಬುದ್ಧಿ ಹೇಳೋ ಅರ್ಹತೆ ಇಲ್ಲ, ಹೋಗು ನಿನ್ನ ಬದುಕು ನೀ ಮಾಡು. ಇಲ್ಲಪ್ಪ ನಾನು ಇವತ್ತು ಸಾಯ್ತಾ ಇದ್ದೆ, ಡಾಕ್ಟರ್ ಕಣ್ಣಲ್ಲಿ ನೀರು ಬಂತು, ಒಬ್ಬಳೇ ಮಗಳು, ನಿನ್ನ ಇಷ್ಟು ಚಂದವಾಗಿ ಸಾಕಿವನೇ, ಸಾಯ್ತೀನಿ ಅಂತೆಲ್ಲ ಮಗಳೇ, ಬದುಕು. ಇಲ್ಲಪ್ಪ ಬದುಕೋಕ್ಕಾಗೋದಿಲ್ಲ, ನಿನ್ನ ಮಾತು ಕೇಳದೆ ತಪ್ಪು ಮಾಡಿದೆ.